ಜಾಯಿನ್ ಯಾವನ ಅಡ್ಡ ಬಂದ ಗುರು खत्म बाय बाय टाटा A few moments later. ವಿಚಿತ್ರ ಪ್ರಪಂಚ ಇದೊಂದು. ಮಕ್ಕಳು ಯಾವನಿಗೆ ಮಾನವೀಯತೆ ಅನ್ನೋದು ಇರೋಂಗಿಲ್ಲ, ಎಲ್ಲ ಮನುಷ್ಯತ್ವನೇ ಇರೋದಿಲ್ಲ, ಆ ಥರ ಇರ್ತಾರೆ ಇಲ್ಲಿ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಇವತ್ತು ಡೇ 4 ಈ ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಹೊರಗಡೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಒಂದು ಕರಿ ಪಾಯಿಂಟಿಗೆ ಬಂದಿದ್ದೀನಿ. ಈ ಒಂದು ಕರಿ ಪಾಯಿಂಟ್ ಏನಿದೆಲ್ಲ, ಇಲ್ಲೇ ನಾವು ಡೈಲಿ ತೊಗೊಂಡೋಗೋದು ನಮ್ಮ ಆಫೀಸ್ಗೆ ಹೋಗುವಾಗ. ಇವತ್ತು ಬಾಕ್ಸ್ ತೊಗೊಂಬಂದಿಲ್ಲ, ಹಂಗಾಗಿ ಚಿಕನ್ ಕರಿ ಮತ್ತು ಪ್ಲಸ್ ಅದ್ರ ಜೊತೆ ಪಲಾವ್, ಬಗರ್ ರೈಸ್ ಅಂತ ಏನು ಹೇಳ್ತೀವಿ ಅದು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಯಾಕಂತಂದರೆ ನಿನ್ನೆ ಅಲ್ಲಿ ಮೆಟ್ರೋದಲ್ಲಿ ಇಶ್ಯೂ ಆಗಿರೋದ್ರಿಂದ ಅಲ್ಲಿಂದ ನಾನು ಬಿಟ್ಬಿಟ್ಟಿನಿ. ಈಗ ಅದನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಲೈಕ್ ಮಾಡಿ. ವಿಡಿಯೋ ಭಾಳಷ್ಟು ಜನಕ್ಕೆ ಸಜೆಸ್ಟ್ ಆಗುತ್ತೆ. ಒಂದು ಕರಿ ಪಾಯಿಂಟ್, ಇಷ್ಟೆಲ್ಲ ಕರಿಗಳಿದಾವೆ. ಇದೆಲ್ಲ ವೆಜ್ಜು, ಇದು ಚಿಕನ್, ಇಲ್ಲಿ ನಾನ್ ವೆಜ್ ಐಟಮ್. ಇದು ಎಗ್ಗು, ಇದು ಎಲ್ಲ ಚಿಕನ್ ಲೆಗ್ ಪೀಸು, ಇದು ಚಿಕನ್ ಕರಿ, ಇದು ಬೋಟಿ, ಮಟನ್ ಬೋಟಿ, ಇದು ಫಿಶ್. ಇಲ್ಲಿ ಭಾಳಷ್ಟು ಚೀಪಾಗಿರುತ್ತೆ. ಇಲ್ಲಿ ನಮ್ಮಂಥವ್ರಿಗೆಲ್ಲ ಭಾಳ ಸೂಟಬಲ್ ಇದು. ಯಾಕಂತಂದರೆ ಇಲ್ಲೆಲ್ಲ ಹೊರಗಡೆ ನೀವು ಝೊಮ್ಯಾಟೊ, ಸ್ವಿಗ್ಗಿ ಅಂತ ಏನಾದರೂ ಮಾಡ್ಕೊಂಡ್ರೆ ಭಾಳ ಕಾಸ್ಟ್ ಆಗುತ್ತೆ. ಅಲ್ಲಿ ಏನಿದಾನಲ್ಲ ಇವನ ನಮ್ಮ ಫ್ರೆಂಡು ನಾಚ್ಕೊಂಡು ಹೋಗಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ. ಈಗ ಇದು ಈ ರೈಸ್ ಕಟ್ಕೊಂಡು ನೆಕ್ಸ್ಟ್ ಹೋಗೋದು, ಮತ್ತು ಬೈಕ್ ಇದೆ, ಬೈಕಲ್ಲಿ ಹೋಗ್ಬೇಕು. ನೋಡಿ, ಈ ಹೋಟೆಲ್ ಅವರು ಕೊಟ್ಟಿದ್ದಾರೆ ಅವ್ರ ಫೋನು. ಏನಿಲ್ಲ, ಜಸ್ಟ್ ನಿಮ್ಮ ಫೋನ್ ತಗೊಳ್ಳಿ, ಇನ್ಫೋ ನಾಗರಾಜ್ ಅಂತ ಇರುತ್ತೆ. ಸರ್ಚ್ ಮಾಡಿದರೆ ಬರುತ್ತೆ. 1.3K ಸಬ್ಸ್ಕ್ರೈಬರ್ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಚಾನಲ್ ಇದೆ, ಈಗ ಡೈಲಿ ಲಾಗ್ಸ್ ಏನು ಅಪ್ಲೋಡ್ ಮಾಡ್ತಿದ್ದೀನಿ, ಅದು ಹಂಪಿ ನಾಗ ಲಾಗ್ಸ್ ಅಂತ. ನೋಡಿ, ಇದೆ ಈ ಥರ ಬಂದ್ಬಿಡುತ್ತೆ ನೋಡಿ ಇಮಿಡಿಯೇಟಾಗಿ. అన్న ఇదే ఛానల్లో నేను అప్లోడ్ చేసేది. అది ఇంకొకటి ఉంది, 2 ఉన్నాయి. ಈ ಪ್ರೈವೇಟ್ ಸೆಕ್ಟರಲ್ಲೆಲ್ಲ ಜೀವನನೇ ಒಂಥರ ಬೇರೆ ಥರನೇ ಇರುತ್ತೆ. ಯಾಕಂತಂದರೆ ಈ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಯಾವುದೇ ಕಂಪನಿ ಆಗಿರ್ಬೋದು, ಅದು ಕೋರ್ ಕಂಪ್ನಿ ಆಗಿರ್ಬೋದು, IT BT ಯಾವುದೇ ಆಗಿರಲಿ, ಈ ಇದರಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಕಮಿಟ್ಮೆಂಟ್ಸು ಯಾವ ಥರ ಇರುತ್ತೆ ಅಂತಂದರೆ, ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮಗೆ, 1,000 ರೂಪಾಯಿ, 2,000 ಆ ಥರ ಇರುತ್ತೆ. ಈ ಒಂದು ಫೀಲ್ಡಲ್ಲಿ ಇಳಿದ ಮೇಲೆ ಹೆಂಗಾಗುತ್ತೆ ಅಂತಂದರೆ 10-20,000, 30,000, 40,000. ಅಂದರೆ ಜಾಬ್ ಸಿಗೋಕ್ಕಿಂತ ಮುಂಚೆ ನಿಮ್ಮದು ಒಂದು ಸಾಲ 500 ರೂಪಾಯಿ ತಂದ್ಕೊಳ್ಳಿ, ಜಾಬಿಗೆ ಬಂದು 1 ವರ್ಷ ಆದಮೇಲೆ 1 ಲಕ್ಷ ಮೇಲೆ ಆಗಿರುತ್ತೆ ಸಾಲ. ಅದು ಯಾಕಾಗುತ್ತೋ, ಅದು ಏನಾಗುತ್ತೋ ಗೊತ್ತಿಲ್ಲ. ಅದು ಭಾಳಷ್ಟು ಜನಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಫೇಸ್ ಮಾಡ್ತಿರ್ತೀರ. ಹಿಂಗೆ ಅಂದ್ಕೊಂಡು ಹೋಗುವಾಗ ಇವನು ಯಾವನು ತಗಡು ನನ್ನ ಮಗ ಸಡನ್ನಾಗಿ ಅಡ್ಡ ಬಂದ ಗುರು, ಕಾರ್ ತೊಗೊಂಡು. ಅವನು ಬೋಳಿ ಮಗ, ಅವನು ನನ್ನ ಫ್ರೆಂಡ್ ಅಂತೂ ಅದ್ಭುತ ಮಾತುಗಳಿಂದ ಬೈದ. ನಮ್ಮದು ಜೀವನ ಹೆಂಗಪ್ಪ ಅಂತಂದರೆ ಕಮಿಟ್ಮೆಂಟ್ಸ್. ಜಾಬ್ ಸಿಗೋಕ್ಕಿಂತ ಮುಂಚೆನೇ ಅದರಿಂದ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಇನ್ನು ಜಾಬ್ ಸಿಕ್ಕ ಮೇಲೆ ಕೇಳ್ತೀರಾ 1 2 3 ಆಗುತ್ತೆ. ಅವಾಗ ನಾವು ಸ್ಟಾರ್ಟಿಂಗಿಂದನೇ 0 ಇದರಿಂದ ಬಂದರೆ ಅದು ಏನು ಇರಲ್ಲ. ಅಂದರೆ ಕಮಿಟ್ಮೆಂಟ್ಸ್ ಅನ್ನೋದು ಏನಂತ ಗೊತ್ತೇ ಇಲ್ಲ ಅನ್ನೋ ಥರ ಬಂದರೆ ಆರಾಮಾಗಿರ್ತೀವಿ ಈ ಒಂದು ಫೀಲ್ಡಲ್ಲಿ. ಅದರಿಂದನೇ ನಾವು ಸ್ಟಾರ್ಟ್ ಮಾಡೀವಿ ಅಂತಂದರೆ ಅದರಿಂದನೇ ಎಂಡ್ ಆಗೋದು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಅದು ಕಡೆ ನಾವು ಅಂದ್ಕೊತೀವಿ ಈ ಇಯರು, ನೆಕ್ಸ್ಟ್ ಇಯರು, ಅದು ಬಂದಮೇಲೆ ಇದು ಬಂದಮೇಲೆ, ಆಮೇಲೆ PF ಅಮೌಂಟು ವಿಡ್ರಾ ಮಾಡೋದು, ಆಮೇಲೆ ಯಾವುದಾದ್ರೂ ಒಂದು ಬೋನಸ್ ಅಮೌಂಟ್ ಆಗಿರ್ಬೋದು, ಈ ಥರ ಏನೋ ಬಂದಮೇಲೆ ಏನೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ. ಅಷ್ಟರೊಳಗಡೆ ಇನ್ನೊಂದು ದೊಡ್ಡದು ಏನೋ ಕಮಿಟ್ಮೆಂಟ್ ಅನ್ನೋದು ಇಲ್ಲಿ ಬಿಲ್ಡಿಂಗ್ ಏನು ನೀವು ನಮ್ಮ ಅಪೋಸಿಟ್ ಕಾಣ್ತಿದ್ದಲ್ಲ, ಇದು ನೋಡಿ, ಈ ಥರ ದೊಡ್ಡದು ತಲೆ ಮೇಲೆ ಬಂದು ಬಿದ್ದುಬಿಡುತ್ತೆ, ಮುಗೀತು, ಎಲ್ಲ ಗಾನ್. ಮನೆಗಳಲ್ಲಿ ತಪ್ಪು ಮಾಡೋದು ಏನು ಗೊತ್ತಾ,
ಅಂದರೆ ನಾನು ರಿಯಾಲಿಟಿ ಹೇಳ್ತಿದ್ದೀನಿ. ಮನೆಯಲ್ಲಿ ನಾವು ಎಜುಕೇಷನ್ ಮಾಡುವಾಗನೇ ನಮ್ಮ ಮೇಲೆ ಒಂದು ಜವಾಬ್ದಾರಿ ಅನ್ನೋದನ್ನು ಹಾಕ್ಬಿಡ್ತಾರೆ. ಅಂದರೆ ಮನೆಯದು ಸಿಚುವೇಶನ್ನು ಹೆಂಗಂತಂದರೆ ದುಡ್ಡಿಂದು ನಮಗೆ ನೀಡು ಐತಿ ಅನ್ನೋ ಥರ ಫುಲ್ಲು ಪ್ರೆಷರ್ ಆಗಿಬಿಡ್ತಾರೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿಂದನೇ ಎಷ್ಟೋ ಜನ ಹುಡುಗರು ಮನೆಯಲ್ಲಿ ಗೊತ್ತಿಲ್ಲದೆ ರೆಕಾರ್ಡು ತೊಗೊಳ್ಳೋದಾಗಿರ್ಬೋದು, ಬುಕ್ಸ್ ತೊಗೊಳ್ಳೋದಾಗಿರ್ಬೋದು, ಇನ್ನೂ ಬೇರೆ ಬೇರೆ ಕೆಲವೊಂದು ಚಿಕ್ಕ ಪುಟ್ಟ ಅಲ್ಲಿಂದನೇ ಸಾಲ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನು ಎಲ್ಲಿ ಉಳಿಯುತ್ತೇಳಿ? ಜಾಬ್ ಆದಮೇಲೆ ತ್ರಿಬಲ್ ಆಗುತ್ತೆ. ಈಗ ತಾನೇ ಆಫೀಸಿಗೆ ಬಂದು ನೋಡಿ, ಬೈಕ್ ಪಾರ್ಕಿಂಗ್ ಮಾಡ್ತಿದ್ವಿ. ಈಗ ನೆಕ್ಸ್ಟು ಪಾರ್ಕಿಂಗ್ ಮಾಡಿ ಮತ್ತೆ ಅದೇ ಡ್ಯೂಟಿ, ಅದೇ ಕೆಲಸ, ಅದೇ ಮುಖಗಳು ಇದೆಲ್ಲ ಒಂಥರ ಸ್ವಾರ್ಥಿಗಳ ಪ್ರಪಂಚ ಅನ್ನೋದಕ್ಕಿಂತ ವಿಚಿತ್ರ ಪ್ರಪಂಚ ಇದೊಂದು. ಮಕ್ಕಳು ಯಾವನಿಗೆ ಮಾನವೀಯತೆ ಅನ್ನೋದು ಇರೋಂಗಿಲ್ಲ, ಎಲ್ಲ ಮನುಷ್ಯತ್ವನೇ ಇರೋದಿಲ್ಲ, ಆ ಥರ ಇರ್ತಾರೆ ಇಲ್ಲಿ. ಇದು ನೀವೇನಾದರೂ ನಿಮ್ಮ ಫ್ಯಾಮಿಲಿ ಗಿಮ್ಲಿ ಅಂತ ಅಂದ್ಕೊಂಡ್ರೆ ಅದೆಲ್ಲ ತಪ್ಪು. ಅದೆಲ್ಲ ಏನು ನಡೆಯಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ ಕಂಪ್ನಿ ಅಂದರೆ ಫ್ಯಾಮಿಲಿ ಅದು ಇದು ಅಂತ. ಏನು ಮಣ್ಣು ಇರೋಂಗಿಲ್ಲ, ಡ್ಯಾಶು ಇರೋಲ್ಲ. ಇಲ್ಲಿ ನೀವು ಸುಮ್ಮನೆ ಬರ್ಬೇಕು, ಕೆಲಸ ಮಾಡ್ತಿರ್ಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಯಾರಿಗೂ ಹಚ್ಕೋಬಾರ್ದು, ಯಾರನ್ನೂ ಪರ್ಸ್ನಲಾಗಿ ತೊಗೋಬಾರ್ದು. ನೀವು ಇಲ್ಲಿ ಯಾರು ಹೆಲ್ಪ್ ಮಾಡೋಂಗಿಲ್ಲ, ನಿಮಗೆ ನೀವೇ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ಎಲ್ಲರೂ ಅವ್ರವ್ರ ಜೀವನಕ್ಕಂತಾನೆ ಬಂದಿರ್ತಾರೆ. ಏನಂತಂದರೆ ನಿಮ್ಮದು ವೈಯಕ್ತಿಕ ವಿಚಾರಗಳು ಇಲ್ಲಿ ಯಾರ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈಗ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ, ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಗಾಯ್ಸ್ ಆಗೇನು ತಂದೆಲ್ಲ ಪಲಾವ್, ಚಿಕನ್ ಪಲಾವ್, ಅದನ್ನು ಈಗ ಊಟಕ್ಕೆ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇದು ಪಲಾವು, ಇಲ್ಲಿ ಚಿಕನ್ ಇದೆ, ಇದೇನೋ ಆನಿಯನ್ ಕೊಟ್ಟಿದ್ದಾರೆ. ಇವರು ನಮ್ಮ ಕೊಲೀಗ್ಸು, ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಇಂಟರ್ನ್ಯಾಷನಲ್ ಫುಡ್ ಚಿತ್ರಾನ್ನ. ಆಗ ನಾಚ್ಕೊಂಡಲ್ಲ ಇವನೇ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಪಲಾವ್ ಟೇಸ್ಟ್ ಚೆನ್ನಾಗಿದೆ. ಅದ್ರ ಜೊತೆ ಚಿಕನು ನೋಡ್ಬೇಕು ಯಾವ ಥರ ಇದೆ ಅಂತ. ಇದು ಚಿಕನ್ ಕರಿ ಕೊಟ್ಟಿದ್ದಾರೆ ಪಲಾವ್ ಜೊತೆ. ಇಲ್ಲೆಲ್ಲ ಅದೇ ಥರನೇ ಸಿಗೋದು. ಇದು ಕರಿ ನಾರ್ಮಲ್ ಆಗೈತಿ, ಬಟ್ ಪಲಾವ್ ಚೆನ್ನಾಗಿದೆ. ಪಲಾವ್ ಫ್ಲೇವರ್ ಏನಿದೆ ಅಲ್ಲ, ಅದು ಸಖತ್ತಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಎಲ್ಲಾದರೂ ಹೋಗಲಿ, ಅಂದರೆ ಬಿರಿಯಾನಿ ಆಗಿರ್ಬೋದು, ಮಂಡಿ ಆಗಿರ್ಬೋದು, ಇಲ್ಲ ಪಲಾವ್ ಆಗಿರ್ಬೋದು, ಈ ಒಂದು ಇದರಲ್ಲಿ ನನಗಿಷ್ಟ ಆಗೋದು ರೈಸ್ ಫ್ಲೇವರ್ ಏನಿರುತ್ತಲ್ಲ, ಅದು ನನಗೆ ಇಷ್ಟ ಆಗೋದು. ನೋಡ್ರಿ, ಸೆಲೆಬ್ರಿಟಿ ಅವಾಗ ನಕ್ಕಂತ ಓಡಿದ ಇನ್ಫ್ಲೂಯೆನ್ಸರ್. ಒಂದೊಂದ್ಸರಿ ಇಂಟ್ರೋವರ್ಟ್ ಆಗಿರ್ತಾನೆ, ಒಂದೊಂದ್ಸರಿ ಎಕ್ಸ್ಟ್ರೋವರ್ಟ್ ಆಗಿರ್ತಾನೆ. ಈ ಒಂದು ಊಟ ನಾವು ಫಿನಿಶ್ ಮಾಡಿ ಮತ್ತೆ ಸಿಗ್ತೀನಿ. ಬಾಯ್. ಈಗ ತಾನೇ ಊಟ ಆಯಿತು, ಈಗ ಒಳಗಡೆ ಹೋಗ್ತಿದ್ದೀನಿ, ಮತ್ತೆ ಸಿಗ್ತೀನಿ. ಈಗ ರೂಮಿಗೆ ಬಂದೆ ನೋಡಿ. ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ನಿಮಗೆ ಗೊತ್ತಿದೆ, ಚಳಿ ಇರೋದ್ರಿಂದ ಸಿಚುವೇಶನ್ ಬೇರೆಯೇ ಇದೆ. ಹೊರಗಡೆ ಲಾಗ್ ಮಾಡೋಕ್ಕಾಗಲ್ಲ, ನೈಟ್ ಟೈಮಲ್ಲಿ ಬೈಕಲ್ಲಿ ಬರ್ತಿರ್ತೀವಿ. ಸೊ ಹಂಗಾಗಿನೇ ಮಾಡೋಕ್ಕಾಗ್ತಿಲ್ಲ. ಈಗ ತಾನೇ ಊಟ ಆಯಿತು. ಮತ್ತೆ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು 20 days ಇದೆ ನನ್ನ ಒಂದು ಚಾಲೆಂಜ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.